ವಿರೋಧಕ್ಕೆ ಮತ್ತು ಪ್ರತಿಪಕ್ಷಕ್ಕೆ ಅವರು ತಮಗೆ ಹೆಂಗೆ ಬೇಕಾದಂಗೆ ನಮ್ಮನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಅದಕ್ಕೆ ನಾವು ಸಮಾಜದವ್ರು ಜಾಣರಾಗಬೇಕು. ಇದು ರಾಜಕೀಯ ವೇದಿಕೆ ಆಗಬಾರ್ದು, ಇದು ಸಮಾಜದ ಪರವಾಗಿರಬೇಕು. ಒಬ್ಬ ರಾಜಕಾರಣಿ ಇನ್ನೊಬ್ಬ ರಾಜಕಾರಣಿ ಬೈತಾರೆ, ಇನ್ನೊಬ್ಬ ರಾಜಕಾರಣಿ ಮತ್ತೊಬ್ಬರನ್ನ ಬೈತಾರೆ. ಇದರಿಂದ ರಾಜಕೀಯ ತಮ್ಮ ಬೇಳೆಗಳನ್ನು ತಾವು ಲೀಡರ್ಗಳಾಗಲಿಕ್ಕೆ ಇವುಗಳನ್ನ ಉಪಯೋಗಿಸ್ಕೊತಾ ಇದ್ದಾರೆ. ಅದಕ್ಕೆ ನಾವು ನಮ್ಮ ಪೀಠದ ವತಿಯಿಂದ ಮೊದಲಿಂದ ಒಂದೇ ಹೇಳಿದೆ ಅಂತಂದರೆ, ಇದು ರಾಜಕೀಯ ಏತರವಾಗಿರುವಂತಹ ಹೋರಾಟ ಆಗಬೇಕು. ಅವ್ರನ್ನ ಇವ್ರು ಬೈಯೋದು, ಇವ್ರನ್ನ ಅವ್ರು ಬೈದು. ನಾನು ಮೀಡಿಯಾದವ್ರಿಗೆ ಹೇಳ್ತೀನಿ, ನಿಮ್ಮೆಲ್ಲ ಚಾನಲ್ಗಳಲ್ಲಿ ಯೂಟ್ಯೂಬ್ ಚಾನಲ್ ತೆಗೆದುಕೊಳ್ಳಿ. 2021 ಇಸ್ವಿಯಿಂದ ಇದು ಹೋರಾಟ ಆರಂಭವಾಯಿತು. ಅವತ್ತು ಯಾರ್ಯಾರು ಏನು ಮಾತಾಡಿದ್ದಾರೆ, ಅವ್ರ ಮಾತುಗಳು ಇವತ್ತು ಏನಾಗಿದ್ದಾವೆ? ನಾವು ಸರ್ಕಾರ ಬಂದರೆ 24 ತಾಸಿನಲ್ಲಿ ಕೊಡ್ತೀವಿ ಅಂತ ಹೇಳಿದವ್ರು ಯಾರು? ಅವತ್ತು ಆ ಸರ್ಕಾರನ ವಿರೋಧವಾಗಿ ಮಾತಾಡಲಿಕ್ಕೆ ಪ್ರೇರಣೆ ಕೊಟ್ಟವ್ರು ಯಾರು? ಇವತ್ತು ಈ ಸರ್ಕಾರ ವಿರುದ್ಧ ಮಾತಾಡಲಿಕ್ಕೆ ಪ್ರೇರಣೆ ಕೊಡೋರು ಯಾರು? ಅಂದರೆ ಎಲ್ಲರೂ ಅವರವರಿಗೆ ತಮಗೆ ನೇರಾಗಿ ತಮಗೆ ಅನುಕೂಲ ತಕ್ಕ ಹಾಗೆಯೇ ಸಮಾಜ ಹೋರಾಟಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಅದಕ್ಕೆ ಈ ಹೋರಾಟಗಳು ರಾಜಕೀಯ ಅತೀತವಾಗಿರೋದ್ರೆ ಮಾತ್ರ ಸಾಧ್ಯ. ನಾವು ಬದ್ರಿದ್ದೇವೆ ಸಮಾಜಕ್ಕೆ ಮೀಸಲಾತಿಯನ್ನು ಕೊಡಿಸ್ಲಿಕ್ಕೆ. ಅದಕ್ಕೆ ಸಮಾಜ ಜನಗಳು ಅಮಾಯಕರು ಈ ರೀತಿ ಪ್ರಚನೆಗಳಿಗಾಗಿ ನಿಮ್ಮ ಕುಟುಂಬಗಳು ನಿಮ್ಮ ನಂಬ್ಕೊಂಡಿದ್ದಾವೆ, ನಿಮ್ಮ ಹೆಂಡರು ಮಕ್ಕಳು. ಹಾಗಾಗಿ ಯಾವುದೇ ಒಂದು ಹೋರಾಟಕ್ಕೆ ಆಗಬೇಕಾದ್ರೆ ಸಾತ್ವಿಕ ಹೋರಾಟ ಇರಲಿ. ಯಾವುದೇ ರೀತಿ ಕಾನೂನುಗಳ ಕೈ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ನಾಳೆ ಕೇಸ್ ಆದರೆ ನಾಳೆ ಸಫರ್ ಆಗೋರು ನೀವು. ಅದಕ್ಕೆ ನಾವು ಅದನ್ನು ಜವಾಬ್ದಾರಿ ತಗೋತೀವಿ. ಸಮಾಜಕ್ಕೆ ನಾವು ಮೀಸಲಾತಿ ಕೊಡೋ ಸಲುವಾಗಿನೇ ಪೀಠಾಧ್ಯಕ್ಷರಾಗಿರೋದು. ಆದರೆ ನಾವು ಹೆಂಗೆ ಕೊಡೋದಿಲ್ಲ. ಅದಕ್ಕೆ ಜಾಣದಿಂದ ಕೊನೆಗೆ ನಿಲ್ಲೋದು ಯಾವುದಪ್ಪ? ಕಾನೂನೇ ಮಾತ್ರ ನಿಲ್ಲೋದು, ಉಳಿದೆಲ್ಲವೂ ಮೌನವಾಗ್ತವೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇವೆ. ನಾಳೆ ರಸ್ತೆ ತಡೆ ಘೋಷಣೆ ಮಾಡಿದಾಗ ಅದಕ್ಕೆ ನಾವು ಹೇಳಿದ್ವಿ. ನಿನ್ನೆ ಒಂದು ಜಿಲ್ಲಾಡಳಿತ ಏನಿದೆ, SP, DC ಮತ್ತು ಕಮಿಷನರ್ ಹೇಳಿದ್ದಾರೆ, ಅವರು ಕಲ್ಲು ಮತ್ತು ಪಾದರಕ್ಷೆಯನ್ನು ಎಸೆದ್ರು, ಅದಕ್ಕೆ ನಾವು ಲಾಠಿ ಚಾರ್ಜ್ ಮಾಡಿದ್ವಿ ಅಂತ ಹೇಳಿದ್ರು. ಅವರು ಒಗದವ್ರು ಯಾರು? ಅಲ್ಲಿ ಪಂಚಾಂಶ ನಾವು ನಂಬುದು ನಮ್ಮ ಸಮಾಜ ಜನಗಳು ಹಂಗಲ್ಲ. ಇದಕ್ಕೆ ಯಾರೋ ಕಿಡಿಗೇಡಿಗಳು ಇದನ್ನ ಸಮಾಜಕ್ಕೆ ಕಪ್ಪು ಚುಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ಸರ್ಕಾರ ತನಿಖೆ ಮಾಡಬೇಕು. ಇದು ತನಿಖೆ ಆಗಬೇಕು. ಇದಕ್ಕೆ ಯಾರು ಕಲ್ಲ ಎಸೆದಿದ್ದಾರೆ? ಯಾಕಂದ್ರೆ ಈಗೆಲ್ಲ ವಿಡಿಯೋಗಳಿದ್ದಾವೆ, ಪ್ರತಿಯೊಂದು ರೆಕಾರ್ಡ್ ಆಗಿದೆ. ಅದ್ರ ಬಗ್ಗೆ ಕುಲಂಕುಷವಾಗಿ ಅದನ್ನು ನೋಡಿ ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಆಗಬೇಕು. ನಮ್ಮ ಸಮಾಜಕ್ಕೆ ಕಳಂಕ ಬರಂಗ ಆಗಬಾರ್ದು. ನಾಳೆ ಎಲ್ಲ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ರಸ್ತೆ ತಡೆ ಮಾಡಕ್ಕೆ. ಅದ್ರ ಬಗ್ಗೆ ನನಗೆ ಸದ್ಯ ಮಾಹಿತಿ ಇಲ್ಲ. ಆದರೆ ಹೋರಾಟವನ್ನು ನಾವು ಮಾಡಬೇಕು. ಆದರೆ ಯಾವುದೇ ಅಹಿತ ಘಟನೆ ಆಗದ ಹಾಗೆ ನಮ್ಮ ಹೋರಾಟ ಇರಬೇಕು. ಸಾತ್ವಿಕವಾಗಿ ತಾತ್ವಿಕವಾಗಿ ಸಮಾಜದ ನ್ಯಾಯ ಸಲುವಾಗಿ ನಮ್ಮ ಹೋರಾಟ ಇರಬೇಕು. ಈಗಾಗಲೇ ಕಾನೂನು ಹೋರಾಟ ಮಾಡ್ತಾ ಇದ್ರಿ ಗುರುಗಳೇ, ಹೌದು. ಈ ರೀತಿ ಹೋರಾಟ ಬೇಕಾ ಅಂತ ನೋಡಿ, ನಾವು ಚಪ್ಪಾಳೆ ಒಂದೇ ಕೈಯಿಂದ ಆಗೋದಿಲ್ಲ, ಅದು ಬೇಕಾಗುತ್ತೆ. ಆದರೆ ಅದು ಅತಿರೇಕ ಆಗಬಾರ್ದು. ಯಾವುದೇ ಹೋರಾಟ ಅತಿರೇಕ ಆಗಬಾರ್ದು. ಅದು ಸಮಾಜಕ್ಕೆ ಒಂದು ಒಳ್ಳೆ ಅನುಕೂಲ ಆಗುವಂಥ ಹೋರಾಟ ಇರಬೇಕು. ಸಮಾಜ ಕೆಟ್ಟ ತರಿಸುವಂಥ ಹೋರಾಟಗಳಾಗಬಾರ್ದು. ಅದು ಯಾವುದೇ ಆಗಿರ್ಬೋದು. ಸರ್ಕಾರಕ್ಕೆ ನಾವು ಕೂತ್ಕೊಂಡು ಮಾತಾಡಿಕೊಂಡು ಸರ್ಕಾರ ಕಡೆಯಿಂದ ಏನಾಗಬೇಕು ಅದನ್ನು ನಾವು ಮಾಡಿಸುವಂಥ ಜವಾಬ್ದಾರಿಗಳನ್ನ ತಗೋಬೇಕು. ಅದು ಎಲ್ಲರ ಜವಾಬ್ದಾರಿ. ಅಲ್ಲ ನೋಡಿ, ಹೋಗುವಂತ ಈಗ ನೋಡಿ, ಇದು ಒಂದು ಚಾನಲು, ಇದು ಒಂದು ಚಾನಲು. ಈಗ ನಾವು ಹೇಳಿಕೆಗಳನ್ನ ಇದೇ ಒಂದು ಚಾನಲ್ ಬಿತ್ತರೆ ಆಗುತ್ತೆ, ಇದರಲ್ಲಿ ಒಂದು ಬಿತ್ತರೆ ಆಗುತ್ತೆ. ಆದರೆ ಡಿಸ್ಕಷನ್ ಆಗುವಾಗ ಇದೇ ಬೇರೆ ಆಗಿರುತ್ತೆ, ಇದೇ ಬೇರೆ ಆಗಿರುತ್ತೆ. ಹೋರಾಟ ದಾರಿಗಳು ಬೇರೆ ಇರಬಹುದು. ಆ ಉದ್ದೇಶ ಒಂದಿದೆ. ಈ ದೇಶದ ಸ್ವತಂತ್ರ ಕೊಡುವಲ್ಲಿ ಮಹಾತ್ಮ ಗಾಂಧೀಜಿಯವರು ಹೋರಾಟ ಮಾಡಿದ್ರು, ಸುಭಾಷ್ ಚಂದ್ರ ಬೋಸ್ ಹೋರಾಟ ಮಾಡಿದ್ರು, ಭಗತ್ ಸಿಂಗ್ ಮಾಡಿದ್ರು. ಹಂಗಾದ್ರೆ ಅವರೆಲ್ಲರೂ ವಿಮುಖರಾಗಿದ್ರ? ಇಲ್ಲ, ಅವ್ರದೇ ಅಂತವೇ ಇದೆ. ನಾವು ಮೊದಲಿಂದ ಒಂದೇ ಹೇಳ್ತಾ ಇದ್ದೀವಿ, ಏನಪ್ಪಾ ಅಂದ್ರೆ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀವಿ ಅಂತ. ಅದಕ್ಕೆ ಏನಾಗಿತ್ತು ಅಂದ್ರೆ, ಸರ್ಕಾರಕ್ಕೆ ನಾವೇನು ಹೇಳ್ತಾ ಇದೀವಿ ಅಂತಂದ್ರೆ, ಆ ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡಿದ್ರೆ, ಈಗ ಅದು ಲಾಗು ಆಗಿಲ್ಲ, ಅದು ಇಂಪ್ಲಿಮೆಂಟ್ ಆಗಿಲ್ಲ. ಅದು 3B ಇತ್ತು, 3B ಇದ್ದೀವಿ ನಾವು. 5% ಇತ್ತು, 5% ಆಗಿದ್ದೀವಿ ನಾವು. ಆ 2D ಮತ್ತು 2C ಯಾವುದು ಕನ್ಸಿಡರ್ ಆಗಿಲ್ಲ. ನಾವೆಲ್ಲಿದ್ದೀವಿ ಅಲ್ಲೇ ಇದೆ. ಅದಕ್ಕೆ ಏನು ಮಾಡಬೇಕು ಅಂದ್ರೆ, ಒಂದೇ ಒಂದು ಆಪ್ಷನ್ ಅಂತಂದ್ರೆ, ನಾವು ಒಂದು ಸಮುದಾಯವನ್ನು ರದ್ದು ಮಾಡಬೇಕು, ಅದನ್ನು ತೆಗಿಬೇಕು ಅಂತ ಹೇಳೋದಿಲ್ಲ. ಅದನ್ನು ತೆಗಿಬೇಕಾದ್ರೆ SC ST ಕೊಟ್ರಲ್ಲ, ಅವಾಗ ತೆಗಿಬೋದಾಗಿತ್ತಲ್ಲ ನೀವು. ಅದಕ್ಕೆ ನಾವು ಹೇಳೋದು, ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿ ಪರ್ಸೆಂಟೇಜ್ 75 ಮಾಡ್ಬೋದಲ್ಲ. 70 ತಮಿಳುನಾಡು ಅನೇಕ ಅದಾವಲ್ಲ, ಆ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿ ನಮ್ಮ ಸಮುದಾಯಕ್ಕೆ. ಈಗ ಇವತ್ತು ಮುಖ್ಯಮಂತ್ರಿಗಳಿಗೆ 2A ಹಿಂದುಳಿದ ಆಯೋಗದವರು, ಹಿಂದುಳಿದ ಒಂದು ವೇದಿಕೆಯವರು, ಸಂಘಟನೆಯವರು ಪಂಚಮಸಾಲೆಗಳಿಗೆ 2A ಮೀಸಲಾತಿ ಕೊಡಿಸ್ಲಿಕ್ಕೆ ಹೋಗ್ಬೇಡಿ ಅಂತ ಇವತ್ತು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಹಾಕಿದ್ದಾರೆ, ಒಂದು ಮನವಿಯನ್ನು ಕೊಟ್ಟರು. ಇವತ್ತಲ್ಲ, ಅದು ಮೊದಲಿಂದ ಕೊಡ್ಕೋತ ಬಂದಿದ್ದಾರೆ.
ಅದರ ಅರ್ಥ ಏನಂತಂದ್ರೆ 2A ನಮ್ಮ ಪಂಚಮಸಾಲಿಗಳನ್ನ ನಮ್ಮಲ್ಲಿ ತರಲಿಕ್ಕೆ ಹೋಗಬೇಡಿ ಅಂತ ಹೇಳಿದಾರೆ ಅವರು. ಅದಕ್ಕೆ ನಾವೇನು ಹೇಳೋದಂತಂದ್ರೆ 3B ಯಲ್ಲೇ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿ ನಮ್ಮ ಜನಗಳಿಗೆ ಅನುಕೂಲ ಆಗುತ್ತೆ. ಅದು ಸಾಧ್ಯ ಇದೆ, ಅದಕ್ಕೆ ಸಮಸ್ಯೆ ಇಲ್ಲ. ಸುಲಭವಾಗಿರುವಂಥ ಯಾವುದಪ್ಪ ಅಂದ್ರೆ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿ ನಮ್ಮ ಸಮುದಾಯಕ್ಕೆ ಅನುಕೂಲ ಮಾಡಿಕೊಡಿ. ಯಾಕಂದ್ರೆ 3B ಇನ್ಕ್ರೀಸ್ ಮಾಡಿ ಅಂದ್ರೆ ಹೋರಾಟನೇ ಹಿಂದೆ ಸರ್ದಂಗಾಗುತ್ತೆ. ನೋಡಿ, ಅದು ಹೋರಾಟ ಅಂತ ಅಲ್ಲಿ ಅದು ಆಗಂಗಿಲ್ಲ ಅಂತ ಈಗ ಸ್ಪಷ್ಟತೆ ಇದೆ, ನಮಗೆ ಆಗಂಗಿಲ್ಲ ಸ್ಪಷ್ಟತೆ ಇದೆ. ಅದಕ್ಕೆ ಸಮಸ್ಯೆಗಳದಾವಿಲ್ಲ. ಈಗ 2D 2C ಯಾಕೆ ಕ್ಯಾನ್ಸಲ್ ಆಯ್ತು? ನೇಮ್ ಚೇಂಜ್ ಆಯ್ತು, ನೇಮ್ ಅಷ್ಟೇ ಚೇಂಜ್ ಆಯ್ತು. ಅದನ್ನು 3B ಅದು ಕೊಡ್ಬೋದಾಗಿತ್ತಲ್ಲ. ಬರೀ ಚೇಂಜ್ ಆಯ್ತು, ಒಳಗಡೆ ಏನು ಅನುಕೂಲ ಆಗಲಿಲ್ಲ. ಅದಕ್ಕೆ ಈ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿದ್ರೆ ಯಾರಿಗೂ ತೊಂದರೆ ಇಲ್ಲ. ಮತ್ತು ಅವತ್ತು 3D 2C 2D ಅನ್ನು ಒಪ್ಕೊಂಡವ್ರಿಗೆ ಮತ್ತು 3B ಪರ್ಸೆಂಟೇಜ್ ಯಾಕೆ ಇನ್ಕ್ರೀಸ್ ಮಾಡಲಿ? ಅದ್ರ ಸಮುದಾಯಕ್ಕೆ ಅನುಕೂಲ ಆಗುತ್ತಲ್ಲ. ಕೆಲವ್ರ ಜೊತೆ ಮಾತಾಡಿದ್ದೇವೆ, ಸಂಪರ್ಕ ಮಾಡಿದ್ದೇವೆ. ಯಾರು? ನಾನು ಅದನ್ನ ಕೆಲವು ವಿಚಾರಗಳನ್ನ ಹೇಳಿಕೆ ಇಚ್ಛೆ ಪಡೆದೆ. ಕೇಸ್ ವಾಪಸ್ ಕೇಸನ್ನು ಸರ್ಕಾರ ವಾಪಸ್